ಆದ್ಮೇಲೆ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ದಾವಣಗೆರೆ ಆಗಿದ್ದು ಇಂದು ವಿಷಯ ಅದು ನವೋದಯ ಪ್ರಶ್ನೆ ಪತ್ರಿಕೆ 2027. ಈ ಪ್ರಶ್ನೆ ಪತ್ರಿಕೆಯ ರಚನೆ ಮತ್ತು ಸಂಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ. ಆದ್ಮೇಲೆ ನಾನು ನಿಮ್ಮ ಸಮೀರ್ ದೇಸಾಯಿ, ಎಕ್ಸ್ ಸ್ಟೂಡೆಂಟ್ ಆಫ್ ಸೈನಿಕ್ ಸ್ಕೂಲ್ ಬಿಜಾಪುರ್, ದಟ್ ಈಸ್ ಅನ್ ಅಜಿತ್. ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ದಾವಣಗೆರೆ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋನು ನಿಮ್ಮ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಾಗೂ ವಸತಿ ಶಾಲೆಗಳ ಮಾಹಿತಿಗಾಗಿ ನಾವು ವಾಟ್ಸ್ಆಪ್ ಗ್ರೂಪ್ ಅನ್ನು ತಂದಿರುತ್ತೇವೆ. ಈ ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಅನ್ನು ಈ ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ನೀಡಿದ್ದೇವೆ, ಕೂಡಲೇ ಜಾಯಿನ್ ಆಗಿರಿ. ಈಗ ವಿಷಯ ಪರೀಕ್ಷೆಯ ದಿನಾಂಕ ಮತ್ತು ಸಮಯ. ಜವಾಹರ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷಾ ದಿನಾಂಕವನ್ನು ನೋಡಿದರೆ ಅದು 28 ನವೆಂಬರ್ 2026 ಅಂದರೆ ಶನಿವಾರದಂದು ಈ ಪ್ರವೇಶ ಪರೀಕ್ಷೆ ನಡೆಸಲಾಗುತ್ತದೆ. ಈ ಪ್ರವೇಶ ಪರೀಕ್ಷೆಯ ಸಮಯವನ್ನು ನೋಡಿದರೆ ಈ ಪ್ರವೇಶ ಪರೀಕ್ಷೆಯು ಬೆಳಿಗ್ಗೆ 11:30 ರಿಂದ ಮಧ್ಯಾಹ್ನ 1:30 ಅಂದರೆ ಕಾಲಾವಕಾಶ ಒಟ್ಟು 2 ಗಂಟೆಗಳ ಕಾಲ ನೀಡಲಾಗುತ್ತದೆ. ಈಗ ಮುಂದೆ ನೋಡೋಣ. ಪರೀಕ್ಷಾ ಮಾದರಿ ಮತ್ತು ಅಂಕಗಳು. ಈ ಪ್ರವೇಶ ಪರೀಕ್ಷೆಯು ಪ್ರಶ್ನೆ ಪತ್ರಿಕೆಯು ಒಟ್ಟು 80 ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರತಿ ಪ್ರಶ್ನೆಗೆ 1.25 ಅಂಕಗಳನ್ನು ನೀಡಲಾಗುತ್ತದೆ. ಇದರ ಒಟ್ಟು ಅಂಕಗಳನ್ನು ನೋಡಿದರೆ 100 ಅಂಕಗಳಿಗೆ ನಡೆಯುವ ಈ ಪ್ರವೇಶ ಪರೀಕ್ಷೆಯಾಗಿರುತ್ತದೆ. ಈಗ ಮುಂದೆ ನೋಡೋಣ. ಪರೀಕ್ಷಾ ಮಾದರಿ ಮತ್ತು ಅಂಕಗಳಲ್ಲಿ ಪ್ರತಿ ಸರಿಯಾದ ಉತ್ತರಕ್ಕೆ 1.25 ಅಂಕಗಳನ್ನು ನೀಡಲಾಗುತ್ತದೆ. ಈ ಪರೀಕ್ಷೆಯಲ್ಲಿ ಯಾವುದೇ ನಕಾರಾತ್ಮಕ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ. ಮುಂದೆ ಆತ್ಮೀಯರೇ, ಈಗ ಮುಂದೆ ನವೋದಯ ಪ್ರಶ್ನೆ ಪತ್ರಿಕೆಯ ವಿಷಯವಾರು ವಿಭಜನೆ. ಅಂದರೆ ನಾವು ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ಇಲ್ಲಿದೆ ಒಂದು ಬಿಗ್ ಅಪ್ ಟು ಡೇಟ್. ಅದೇ ಈ ವರ್ಷದಿಂದ ನಾವು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಹಲವಾರು ಚೇಂಜಸ್ ಗಳನ್ನು ನೋಡಲಿದ್ದೇವೆ. ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟಾರೆ 3 ವಿಷಯಗಳು ಇರುತ್ತಿದ್ದವು. ಈಗಿನ ಪ್ರಶ್ನೆ ಪತ್ರಿಕೆಯಿಂದ ಪ್ರಶ್ನೆ ಪತ್ರಿಕೆಯಲ್ಲಿ 4 ವಿಷಯಗಳನ್ನು ಒಳಗೊಂಡಿರುತ್ತದೆ. ಅಂದರೆ ನಾವು 1ನೇ ವಿಭಾಗದಲ್ಲಿ ಮಾನಸಿಕ ಸಾಮರ್ಥ್ಯ ಪರೀಕ್ಷೆಯನ್ನು ಸ್ಪ್ಲಿಟ್ ಮಾಡಿ 2 ವಿಷಯಗಳನ್ನು ನೀಡಲಾಗಿದೆ. ಒಂದು ಮಾನಸಿಕ ಸಾಮರ್ಥ್ಯ ಪರೀಕ್ಷೆ, ಎರಡನೆಯದ್ದು ಪರಿಸರ ಅಧ್ಯಯನ. ಈಗ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಅಂದರೆ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅನ್ನು ನೋಡಿದರೆ 20 ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಹಾಗೂ 25 ಅಂಕಗಳಿಗೆ ನಡೆಯುವ ವಿಭಾಗವಾಗಿರುತ್ತದೆ. ಎರಡನೆಯ ವಿಭಾಗ ಅದು ಪರಿಸರ ಅಧ್ಯಯನ ಅಂದರೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್. ಇಲ್ಲಿ 20 ಪ್ರಶ್ನೆಗಳು 25 ಅಂಕಗಳಿಗೆ ನಡೆಯುವ ಪ್ರವೇಶ ಪರೀಕ್ಷೆ ಈ ವಿಭಾಗ. ಒಟ್ಟಾರೆ 60 ನಿಮಿಷಗಳು ಒಳಗೊಂಡಿರುವ ಈ ವಿಭಾಗವಾಗಿದ್ದು ಇಲ್ಲಿ 50 ಅಂಕಗಳು ನೀಡಲಾಗುತ್ತದೆ. ಆದ್ಮೇಲೆ ಈಗ ಮುಂದಿನ ವಿಭಾಗ ಅದು ಅಂಕಗಣಿತ ಪರೀಕ್ಷೆ. ಇದು ಸೆಲೆಕ್ಷನ್ ಓರಿಯೆಂಟೆಡ್ ಸಬ್ಜೆಕ್ಟ್. ಅಂದರೆ ಈ ವಿಷಯದಲ್ಲಿ ಯಾವ ಮಕ್ಕಳು ಅಂಕಗಳನ್ನು ಪಡೆಯುತ್ತಾರೆ ಅದರ ಮೇಲೆ ಮಗುವಿನ ಆಯ್ಕೆಯ ಒಂದು ದೊಡ್ಡ ಭಾಗವಾಗಿರುತ್ತದೆ. ಇಲ್ಲಿ 20 ಪ್ರಶ್ನೆಗಳನ್ನು ಒಳಗೊಂಡಿರುವ 25 ಅಂಕಗಳಿರುವ ಒಟ್ಟಾರೆ 30 ನಿಮಿಷವಿರುವ ಈ ವಿಭಾಗವಾಗಿರುತ್ತದೆ. ಈಗ ಮುಂದಿನ ವಿಭಾಗ ಅದು ಭಾಷಾ ಪರೀಕ್ಷೆ. ಈ ಭಾಷಾ ಪರೀಕ್ಷೆಯಲ್ಲಿ 20 ಪ್ರಶ್ನೆಗಳು ಇರುತ್ತವೆ. ಒಟ್ಟಾರೆ 25 ಅಂಕಗಳನ್ನು ಒಳಗೊಂಡಿರುವ 30 ನಿಮಿಷವಿರುವ ಈ ವಿಭಾಗವಾಗಿರುತ್ತದೆ. ಆದ್ಮೇಲೆ ಈಗ ನಾವು ಇದು ಅಫಿಷಿಯಲ್ ಅಂದರೆ ಪ್ರಾಸ್ಪೆಕ್ಟಸ್ ನಲ್ಲಿ ನೀಡಲಾದ ಈ ವಿಷಯವಾರು ವಿಭಜನೆಯ ಒಂದು ಪ್ರತಿ. ಇಲ್ಲಿ ನೋಡಬಹುದು ಮೆಂಟಲ್ ಎಬಿಲಿಟಿ ಮತ್ತು ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಈ 2 ವಿಭಾಗಗಳನ್ನು ಒಂದನೇ ವಿಭಾಗದಲ್ಲಿ ನೀಡಲಾಗಿದೆ. ಒಟ್ಟಾರೆ 20 ಪ್ರಶ್ನೆ 40 ಪ್ರಶ್ನೆ ಒಳಗೊಂಡಿರುವ 25 ಅಂದರೆ 50 ಅಂಕಗಳನ್ನು ಒಳಗೊಂಡಿರುವ ವಿಭಾಗವಾಗಿರುತ್ತದೆ. ಎರಡನೆಯದ್ದು ಅರ್ಥಮೆಟಿಕ್ ಟೆಸ್ಟ್, ಮೂರನೆಯದ್ದು ಲ್ಯಾಂಗ್ವೇಜ್ ಟೆಸ್ಟ್. ಇಲ್ಲಿ 20 ಪ್ರಶ್ನೆಗಳು 25 ಅಂಕಗಳು ಪ್ರತಿ ವಿಭಾಗಕ್ಕೆ ನೀಡಲಾಗುತ್ತದೆ. ಒಟ್ಟಾರೆ 2 ಗಂಟೆಗಳನ್ನು ನೀಡುವ 100 ಅಂಕಗಳು ಒಳಗೊಂಡಿರುವ 80 ಪ್ರಶ್ನೆಗಳಿರುವ ಈ ಪ್ರವೇಶ ಪರೀಕ್ಷೆ ಆಗಿರುತ್ತದೆ. ಈಗ ಆತ್ಮೀಯರೇ, ಈ ಪ್ರವೇಶ ಪರೀಕ್ಷೆಗೆ ತಯಾರಿ ಅತಿ ಅವಶ್ಯಕ. A well preparation will lead your child to the success in this entrance examination.
ಅದಕ್ಕಾಗಿ ನಾವು ವಿಶೇಷವಾಗಿ ಜೈ ಜವಾನ್ ಆನ್ಲೈನ್ ಕ್ಲಾಸಸ್ ಬ್ಯಾಚ್ ಅನ್ನು ತಂದಿರುತ್ತೇವೆ. ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ಪ್ಯೂರ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಆನ್ಲೈನ್ ಲೈವ್ ಕ್ಲಾಸಸ್. ಸಮಯ ಸಾಯಂಕಾಲ 7:30 ರಿಂದ 8:30 ಆಗಿದ್ದು ಪ್ರತಿ ಸೋಮವಾರ ವಾರದ ಪರೀಕ್ಷೆ ಇರುತ್ತದೆ. ಆತ್ಮೀಯರೇ, ಇದರಲ್ಲಿ ಸೈನಿಕ್ ಶಾಲೆ, ರಾಷ್ಟ್ರೀಯ ಮಿಲಿಟರಿ ಶಾಲೆ ಮತ್ತು ನವೋದಯ ಸಂಪೂರ್ಣ ತರಬೇತಿಯನ್ನು ಮಕ್ಕಳಿಗೆ ನೀಡಲಾಗುವುದು. ಹಾಗೂ ವಿಶೇಷವಾಗಿ ನವೋದಯ ಪ್ರವೇಶ ಪರೀಕ್ಷೆಗೂ ಒಂದು ಬ್ಯಾಚ್ ಇರುತ್ತದೆ. ಈ ಲೈವ್ ಕ್ಲಾಸಸ್ ಅನ್ನು ನಮ್ಮದೇ ಆದ ಆಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಪ್ಲೇಸ್ಟೋರಿನಲ್ಲಿ ಲಭ್ಯ. 5 ಸ್ಟಾರ್ ರೇಟಿಂಗ್ ಹೊಂದಿರುವ ಆಪಿನಲ್ಲಿ ಪ್ರತಿದಿನ ಲೈವ್ ಕ್ಲಾಸಸ್ ಅನ್ನು ನೀಡಲಾಗುತ್ತದೆ. ಮತ್ತು ವಿಶೇಷವಾಗಿ 7-8ನೇ ತರಗತಿಯ ವಿದ್ಯಾರ್ಥಿಗಳಿಗೂ ನವೋದಯ ಆನ್ಲೈನ್ ಲೈವ್ ಕ್ಲಾಸಸ್ ಅನ್ನು ತಂದಿರುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣಿಸುತ್ತಿರುವ ಮೊಬೈಲ್ ಸಂಖ್ಯೆ 8848111496 ಗೆ ಸಂಪರ್ಕಿಸಿ. ಆತ್ಮೀಯರೇ, ಈಗ ಮುಂದಿನ ಪ್ರಮುಖ ಸೂಚನೆಗಳನ್ನು ನೋಡೋಣ. ನವೋದಯ ಪರೀಕ್ಷೆಯನ್ನು ಕನ್ನಡ ಅಥವಾ ಇಂಗ್ಲಿಷ್ ಮಾಧ್ಯಮದಲ್ಲಿ ಬರೆಯುವ ಅವಕಾಶವಿರುತ್ತದೆ. ಈಗ ಮುಂದೆ ನೋಡೋಣ. ಎರಡನೆಯ ಪ್ರಮುಖ ಸೂಚನೆ ಏನೆಂದರೆ, ಈ ಪ್ರವೇಶ ಪರೀಕ್ಷೆಯು OMR ಅಂದರೆ ಆಪ್ಟಿಕಲ್ ಮಾರ್ಕ್ ರಿಕಗ್ನಿಷನ್, ಇದರ ಮೂಲಕ OMR ಶೀಟಿನಲ್ಲಿ ಪೆನ್ ಪೆನ್ಸಿಲ್ ಮೆಥಡ್ ಎಂದು ಕರೆಯುತ್ತೇವೆ. 4 ಆಯ್ಕೆಗಳನ್ನು ನೀಡಲಾಗುತ್ತದೆ. ಅದರಲ್ಲಿ ಸರಿಯಾದ ಆಯ್ಕೆಯನ್ನು ನಿಮ್ಮ ಮಗು ಆಯ್ಕೆ ಮಾಡಬೇಕಾಗುತ್ತದೆ. ಪ್ರತಿ ಪ್ರಶ್ನೆಗೆ ಅದನ್ನು ಇಲ್ಲಿ ಕಾಣಿಸುತ್ತಿರುವ ಸರ್ಕಲ್ ನಲ್ಲಿ ಎನ್ ಸರ್ಕಲ್ ಮಾಡಬೇಕಾಗುತ್ತದೆ, ಅಂದರೆ ಉತ್ತರವನ್ನು ಗುರುತು ಮಾಡಬೇಕಾಗುತ್ತದೆ. ಈಗ ಈ ಪ್ರವೇಶ ಪರೀಕ್ಷೆಯ ಫಲಿತಾಂಶದ ದಿನಾಂಕವನ್ನು ನೋಡಿದರೆ ಫಲಿತಾಂಶವು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ಪ್ರಕಟವಾಗುತ್ತದೆ. ಆತ್ಮೀಯರೇ, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇಲ್ಲಿದೆ ಒಂದು ಸುವರ್ಣ ಅವಕಾಶ. ಅದೇ ನವೋದಯ ಮುರಾರ್ಜಿ ದೇಸಾಯಿ ಆನ್ಲೈನ್ ಕ್ಲಾಸಸ್. ಇದು ಲೈವ್ ಕ್ಲಾಸಸ್, 1 ವರ್ಷದ ದೀರ್ಘಾವಧಿಯ ಲೈವ್ ಕ್ಲಾಸಸ್ ಆಗಿದ್ದು ಕೇವಲ 3,000 ರೂಪಾಯಿಗಳಲ್ಲಿ ಈ ಲೈವ್ ಕ್ಲಾಸಸ್ ನಿಮಗೆ ದೊರೆಯುತ್ತದೆ. ಆತ್ಮೀಯರೇ, ನಿಮ್ಮ ಮಗುವಿನ ಸೂಕ್ತ ದಾಖಲಾತಿಗಳನ್ನು ನೀವು ನಮ್ಮ ವಾಟ್ಸ್ಆಪ್ ನಂಬರ್ 8848111496 ಗೆ ಕಳಿಸಿದರೆ ನಾವು ನಿಮ್ಮ ಮಗುವಿನ ಅರ್ಜಿಯನ್ನು ಸಹ ಹಾಕಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಸಂಪರ್ಕಿಸಿ. ಹಾಗೂ ನಾವು ಲೈವ್ ಕ್ಲಾಸಸ್ ಗಳನ್ನು ನಮ್ಮದೇ ಆದ ಆಪಿನಲ್ಲಿ ತೆಗೆದುಕೊಳ್ಳುತ್ತೇವೆ. ಪ್ರತಿದಿನ ಲೈವ್ ಕ್ಲಾಸಸ್ಗಾಗಿ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ನೀವು ಸಂಪರ್ಕಿಸಿ. ಧನ್ಯವಾದಗಳು.